ಪಾಕಿಸ್ತಾನದ ಮೇಲೆ ಭಾರತದ ಸೇನೆ ಏರ್ ಸ್ಟ್ರೈಕ್ ಅನ್ನ ಮಾಡಿರೋದು. ರಕ್ಷಣಾ ಸಚಿವರ ಜೊತೆಗೆ ಪ್ರಧಾನಿ ಸಾಲು ಸಾಲು ಸಭೆಯನ್ನ ನಡೆಸಿದ್ದಾರೆ. ಮೋದಿ ಸಭೆಯಲ್ಲಿ ಅಜಿತ್ ದೋವಲ್ ಕೂಡ ಭಾಗಿಯಾಗಿರೋದು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸಭೆ. ನೋಡಿ, ಪ್ರಧಾನಿ ಮೋದಿ ಅವರು ಸಾಲು ಸಾಲು ಸಭೆಯನ್ನ ನಡೆಸಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೇನಾ ಮುಖ್ಯಸ್ಥರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದು ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ನಿರಂತರವಾಗಿ ಈಗಾಗಲೇ ನಾವು ಗಮನಿಸಿದ್ದೀವಿ, ಕಳೆದ 2-3 ದಿನಗಳಿಂದ ಯಾವ ರೀತಿ ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇದೆ. ಸಿಡಿಎಸ್ ಸೇನಾ ಮುಖ್ಯಸ್ಥರುಗಳು ರಕ್ಷಣಾ ಸಚಿವರ ಜೊತೆಗೆ ಸಭೆಯನ್ನ ಮಾಡೋದು, ತದನಂತರ ಪ್ರಧಾನಿ ಮೋದಿ ಅವರ ಜೊತೆಗೂ ಕೂಡ ಸಭೆ ಮಾಡೋದು. ಇವತ್ತು ಕೂಡ ಸೇನಾ ಮುಖ್ಯಸ್ಥರುಗಳ ಜೊತೆಗೆ 3 ಪಡೆಯ ಸೇನಾ ಮುಖ್ಯಸ್ಥರುಗಳ ಜೊತೆಗೆ ಸಭೆ ಇತ್ತು. ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದ್ದು. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ, ಸೇನಾ ಮುಖ್ಯಸ್ಥರು, ಪ್ರಧಾನಿ ಮೋದಿ ಅವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಸಮ್ಮುಖದಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಸದ್ಯ ಏನ್ ಪರಿಸ್ಥಿತಿ ಇದೆ, ಮುಂದೆ ಏನ್ ಕ್ರಮ ಕೈಗೊಳ್ಳುವುದು, ಯಾವ ರೀತಿ ರಿಯಾಕ್ಷನ್ಸ್ ಬರ್ತಾ ಇದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮುಖ್ಯವಾದಂತಹ ಚರ್ಚೆ. ಸದ್ಯಕ್ಕೆ ಈ ರೀತಿಯ ಮೀಟಿಂಗ್ಗಳ ಅಗತ್ಯ ಬಹಳ ಇದೆ. ಈ ರೀತಿಯ ಮೀಟಿಂಗ್ಗಳು ಹೆಚ್ಚು ಕುತೂಹಲಕ್ಕೆ ಕಾರಣ ಆಗುತ್ತೆ. ಇದರ ಜೊತೆಗೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತಾ, ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ, ಈ ನಿಟ್ಟಿನಲ್ಲಿ ಭಾರತ ಯೋಜಿಸ್ತಾ ಇದೆಯಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ಮೀಟಿಂಗ್ ಭಾರಿ ಚರ್ಚೆಯನ್ನ, ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಇದರ ಜೊತೆಗೆ ಹಲವು ನಿರೀಕ್ಷೆಗಳಿಗೂ ಕೂಡ ಈ ಮೀಟಿಂಗ್ ಕಾರಣ ಆಗುತ್ತೆ. ಪ್ರಧಾನಿ ಮೋದಿ ಅವರ ನಿರ್ಧಾರ ಏನು, ಮಿಲಿಟರಿ ಅಧಿಕಾರಿಗಳಿಗೆ ಕೊಟ್ಟ ಸೂಚನೆ ಏನು, ಮುಂದೆ ಯಾವ ರೀತಿಯ ಆಪರೇಷನ್ಸ್ ನಮ್ಮ ಮಿಲಿಟರಿ ಸ್ಟಾಫ್ ಇಂದ ಆಗುತ್ತೆ, ಇವೆಲ್ಲವೂ ಕೂಡ ಸಹಜವಾಗಿ ಈ ಮೀಟಿಂಗ್ ನಿಂದ ನಾವು ಮಾಡ್ತಾ ಇರುವಂತಹ ನಿರೀಕ್ಷೆ. ಸಾಫ್ಟ್ ಕಾರ್ನರ್ ಸಾಕು, ಹೊಡೆದು ಹಾಕಬೇಕು ಅನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಈ ಮಧ್ಯೆ ಪಾಕಿಸ್ತಾನ್ ಪ್ರವೋಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಪಾಕಿಸ್ತಾನ್ ಪ್ರವೋಕ್ ಮಾಡುವ ಕೆಲಸ ನಾವು ಗಮನಿಸಿದ್ವಿ. ಬೆಳಗ್ಗೆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಮ್ಮ ಸೇನಾ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕೆರಳಿಸುವಂತ ಕೆಲಸ ಆಗ್ತಾ ಇದೆ. ನಾವು ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ, ಭಯೋತ್ಪಾದಕರ ನೆಲೆಗಳು, ಭಯೋತ್ಪಾದಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದೀವಿ. ಆದರೆ ಪಾಕಿಸ್ತಾನ್ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ, ನಮ್ಮನ್ನ ಕೆರಳಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರವೋಕ್ ಮಾಡಿದರೆ ಫಲಿತಾಂಶ, ಅದರ ಪರಿಣಾಮ ಭಾರಿ ದುಬಾರಿಯಾಗಿರುತ್ತೆ. ಇದು ನೇರವಾಗಿ ಕೊಟ್ಟಂತಹ ಎಚ್ಚರಿಕೆ. ಇದ್ರ ಮೇಲೆ ಪಾಕಿಸ್ತಾನದ ನಡೆ ಏನಾದರೂ ಬದಲಾಗುತ್ತಾ, ಅಥವಾ ತನ್ನ ನರಿ ಬುದ್ಧಿಯನ್ನ, ತನ್ನ ಕುತಂತ್ರ ಬುದ್ಧಿಯನ್ನ ಮುಂದುವರಿಸುತ್ತಾ? ಇದೇ ರೀತಿ ಆ ನರಿ ಬುದ್ಧಿ ಮುಂದುವರೆದರೆ, ಸೀಸ್ ಫೈರ್ ಕಂಟಿನ್ಯೂಸ್ ಆಗಿ ಉಲ್ಲಂಘನೆ ಆಗ್ತಾ ಇದ್ರೆ, ಮುಂದೆ ಪಾಕಿಸ್ತಾನಕ್ಕೆ ಯಾವ ರೀತಿಯ ಪಾಠ ಕಲಿಸಬೇಕು? ಡ್ರೋನ್ ದಾಳಿ ಮಾಡ್ತಾನೆ ಇದೆ, ಶೆಲ್ ದಾಳಿ ಆಗ್ತಾನೆ ಇದೆ, ಫೈಟರ್ ಜೆಟ್ಗಳ ಮೂಲಕ ಅಟ್ಯಾಕ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಅಮೃತ್ಸರ್, ಶಂಭು ಟೆಂಪಲ್ ಇತ್ಯಾದಿ ಜನನಿಬಿಡ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಆದರೆ ಒಂದು ಖುಷಿಯ ವಿಚಾರ, ಸಮಾಧಾನದ ವಿಚಾರ ಏನಂತಂದ್ರೆ, ಒಂದೇ ಒಂದು ಅಟೆಂಪ್ಟ್ ಅನ್ನ, ಪಾಕಿಸ್ತಾನದ ಒಂದೇ ಒಂದು ಅಟೆಂಪ್ಟ್ ಅನ್ನ ಸಕ್ಸಸ್ ಮಾಡೋದಕ್ಕೆ ಬಿಟ್ಟಿಲ್ಲ ಇಂಡಿಯನ್ ಆರ್ಮಿ. ಅದು ನಮ್ಮ ಹೆಮ್ಮೆ ಮತ್ತು ಹೆಗ್ಗಳಿಕೆ. ಹೀಗೆ ಡ್ರೋನ್ ಲಾಂಚ್ ಆಗ್ತಾ ಇದ್ದಂತೆ ಅವುಗಳನ್ನ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಹೀಗೆ ಫೈಟರ್ ಜೆಟ್ ಬರ್ತಾ ಇದ್ದಂಗೆ, ನಮ್ಮ ವಾಯು ನೆಲೆಯನ್ನ ಪ್ರವೇಶ ಮಾಡ್ತಾ ಇದ್ದಂಗೆ ಅಂತಂತ ದೈತ್ಯ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸುವಂತ ಕೆಲಸ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ವೀಕ್ಷಕರೇ, ಇವತ್ತು ಬರೋಬ್ಬರಿ 3 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಈಗಾಗಲೇ ಸಾಕ್ಷಿ ಸಮೇತ ಭಾರತೀಯ ಸೇನೆ ಪ್ರೆಸ್ ಮೀಟ್ ನಲ್ಲಿ ವಿತ್ ಎವಿಡೆನ್ಸ್ ಎಲ್ಲಾ ವಿಜುವಲ್ಸ್ ಅನ್ನ ತೋರಿಸಿದೆ. ಎಲ್ಲೆಲ್ಲಿ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ, ಡ್ರೋನ್, ಕ್ಷಿಪಣಿ, ಹಾಗೇನೆ ಏನೆಲ್ಲ ವಿಫಲ ಮಾಡಲಾಗಿದೆ, ಜೊತೆಗೆ ಏನೆಲ್ಲ ಪುಡಿ ಮಾಡಲಾಗಿದೆ, ಅವುಗಳನ್ನ ಪ್ರೆಸ್ ಮೀಟ್ ನಲ್ಲಿ ಜಗತ್ತಿನ ಮುಂದೆ ಭಾರತೀಯ ಸೇನೆ ಇಡ್ತು. ಸೊ ಸದ್ಯ ಈ ಎಲ್ಲಾ ಬೆಳವಣಿಗೆ ಆಗ್ತಾ ಇರುವ ಹಿನ್ನೆಲೆ
ಪ್ರಧಾನಿ ಮೋದಿ ಅವರಿಗೂ ಕೂಡ ಈ ವಿಚಾರವನ್ನ ಬ್ರೀಫ್ ಮಾಡಲಾಗಿರುತ್ತೆ. ಈ ರೀತಿ ಬೆಳವಣಿಗೆ ಆಗ್ತಾ ಇದೆ, ಇಂತಿಂತಲ್ಲಿ ಕಡೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ, ಆ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ನಮ್ಮಿಂದ ಆಗ್ತಾ ಇದೆ, ಅವರು ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾವು ಎಲ್ಲರನ್ನ ಸೇಫ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಟಾರ್ಗೆಟ್ ಟೆರರಿಸಂ, ಆದ್ರೆ ಅವರ ಟಾರ್ಗೆಟ್ ಸಿವಿಲಿಯನ್ಸ್ ಮೇಲೆ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಹೇಗೆ ತಡೆಗಟ್ಟಬೇಕು? ಸೊ ಇವೆಲ್ಲವನ್ನೂ ಗಮನಿಸ್ತಾ ಇರುವಂತಹ ಪ್ರಧಾನಿ ಮೋದಿ ಅವರು ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಣೆ ಮಾಡ್ತಾರಾ? ರಾಷ್ಟ್ರಪತಿಗಳ ಗಮನಕ್ಕೆ ಬರಬೇಕು ಆಸ್ ಪರ್ ಲಾ. ಅದಾದ ನಂತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಅನೌನ್ಸ್ ಮಾಡಬೇಕಾಗುತ್ತೆ, ಅದೆಲ್ಲ ಆಸ್ ಪರ್ ಲಾ. ಬಟ್ ಸದ್ಯಕ್ಕೆ ಅಪ್ ಟು ಪ್ರಧಾನಿ ಮೋದಿ ಇವರು ಏನ್ ನಿರ್ಧಾರ ತಗೋತಾರೆ, ಪಾಕಿಸ್ತಾನದ ವಿರುದ್ಧ ದಿಟ್ಟ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗ ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಹೀಗಾಗಿ ಈಗ ಸೇರಿರುವಂತಹ ಈ ಎಲ್ಲಾ ಸೇನಾ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ, ಇವನ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇವರೆಲ್ಲರೂ ಕೂಡ ಏನ್ ಸೇರಿದ್ದಾರೆ, ಏನೋ ಒಂದು ದೊಡ್ಡ ಪ್ರಮಾಣದ ಪ್ಲಾನ್ ನಡೆದಿದೆ. ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಕಾದಿದೆ. ಇವತ್ತು ಅನೇಕ ಎಕ್ಸ್ಪರ್ಟ್ಸ್ಗಳು ಕೂಡ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮ್ಯಾಕ್ಸಿಮಮ್ ಇವತ್ತು ರಾತ್ರಿಯವರೆಗೂ ಒಂದು ದೊಡ್ಡ ನಿರ್ಧಾರವನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧವನ್ನ ಘೋಷಣೆ ಮಾಡಬಹುದಾ? ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಮಾಡಿದ್ರೆ ಪಾಕಿಸ್ತಾನ್ ಭಾರತದ ಏಟನ್ನ ತಡ್ಕೋಬಹುದಾ? ಯಾಕಂದ್ರೆ ಇನ್ನೂ ಕೂಡ ಯುದ್ಧ ಅನೌನ್ಸ್ ಆಗಿಲ್ಲ. ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡಿಕೊಂಡು ಹೊಡೆಯುವಂತ ಕೆಲಸ ಆಗ್ತಾ ಇದೆ. ಅಷ್ಟಕ್ಕೆ ಪಾಕಿಸ್ತಾನ್ ಈಗಾಗಲೇ ಸಾಲ ಮಾಡಿಕೊಂಡಿದೆ. 2 ದಿನಕ್ಕೆ ಸಾಲ 19,000 ಕೋಟಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಈ ಕಡೆ ನಮ್ಮ ಭಾರತ ಕೂಡ ಮನವಿಯನ್ನ ಮಾಡಿಕೊಡ್ತು, ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸಾಲ ಕೊಡಬೇಡಿ, ಕಾರಣ ನೀವು ಕೊಡೋ ದುಡ್ಡನ್ನ ಅವರು ಭಯೋತ್ಪಾದನೆಗೆ ಯೂಸ್ ಮಾಡ್ತಾರೆ, ಹೀಗಾಗಿ ಸಾಲ ಕೊಡಬೇಡಿ ಅಂತ ಕೇಳಿಕೊಡ್ತು. ಭಾರತದ ವಿರೋಧದ ನಡುವೆಯೂ ಪಾಕಿಸ್ತಾನಕ್ಕೆ 19,000 ಕೋಟಿ ರೂಪಾಯಿ ಸಾಲ ಮಂಜೂರಾಗಿದೆ. ಮತ್ತೆ ಪಾಕಿಸ್ತಾನ್ ಬಾಲ ಬಿಸ್ತು. ಮತ್ತೆ ನಮ್ಮನ್ನ ತಡೆಯೋರು ಯಾರು? ಅರೆ 2 ದಿನದ ಕೆಲಸ ನಿಮ್ದು. ಪೂರ್ಣ ಪ್ರಮಾಣದ ಯುದ್ಧ ಅನೌನ್ಸ್ ಆದ್ರೆ ನಿಮ್ಮ ಹತ್ರ ಶಸ್ತ್ರಾಸ್ತ್ರಗಳಿಲ್ಲ. ನಮ್ಮ ಏಟನ್ನ ತಡೆಯೋದಕ್ಕೆ ಎಕನಾಮಿಕಲಿ ನೀವು ಸ್ಟ್ರಾಂಗ್ ಇಲ್ಲ. ಮತ್ತೆ ನಿಮ್ಮ ಮಿತ್ರ ರಾಷ್ಟ್ರಗಳ ಹತ್ರ ಹೋಗಿ ಕೈ ಚಾಚಬೇಕಾಗುತ್ತೆ. ನಿಮಗೆ ಸಹಾಯ ಮಾಡುವಂತಹ ದೇಶಗಳು ಫಿನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇದಾವೆ ಅದನ್ನ ನೀವು ಗಮನಿಸಬೇಕು. ಜಿಡಿಪಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಟರ್ಕಿ ಒಂದಿಷ್ಟು ಆಯುಧಗಳನ್ನ ಕೊಟ್ಟು ಕೈ ತೊಳ್ಕೊಂಡು, ಚೈನಾ ಒಂದಿಷ್ಟು ವೆಪನ್ಸ್ ಅನ್ನ ಕೊಟ್ಟು ಕೈ ಮುಗಿತು. ಇನ್ನ ನಿಮ್ಮ ಸಹಾಯಕ್ಕೆ ಬರೋರು ಯಾರು? ಸೌದಿಯ ವಿದೇಶಾಂಗ ಸಚಿವ ಬಂದಿದ್ದಾರೆ, ಮಾತಾಡಿದ್ದಾರೆ, ಆಸ್ ಪರ್ ಫಾರ್ಮಾಲಿಟೀಸ್ ಪ್ರೋಟೋಕಾಲ್ ಅವರು ಮಾಡಿದ್ದಾರೆ. ನಿಮ್ಮ ಬೆನ್ನಿಗೆ ನಿಲ್ಲೋರು ಯಾರು? ಬಟ್ ಭಾರತ ಇನ್ನೂ ಪೂರ್ಣ ಪ್ರಮಾಣದ ಯುದ್ಧ ಅನೌನ್ಸ್ ಮಾಡಿಲ್ಲ. ನಾನು ಯಾಕೆ ಈ ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಭಯೋತ್ಪಾದನೆ ನಿರ್ಮೂಲನೆ, ಭಯೋತ್ಪಾದಕತೆಯನ್ನ ಅಳಿಸಿ ಹಾಕೋದಕ್ಕೆ ಮಾಡ್ತಾ ಇರುವಂತ ಆಪರೇಷನ್. ಕಂಪ್ಲೀಟ್ ಪಾಕಿಸ್ತಾನದ ಮೇಲೆ ಯುದ್ಧ ಅನೌನ್ಸ್ ಆದರೆ 2-3 ದಿನದಲ್ಲಿ ಕಾಮ್ ತಮಾಮ್, ಖೇಲ್ ಖತಮ್. ಈ ರೀತಿಯ ಸನ್ನಿವೇಶಕ್ಕೆ ನಾವು 100ಕ್ಕೆ 100ರಷ್ಟು ಸಾಕ್ಷಿಯಾಗ್ತೀವಿ. ವಿಜಯೋತ್ಸವವನ್ನು ಆಚರಿಸ್ತೀವಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಸೊ ಪ್ರಧಾನಿ ಮೋದಿ ಅವರ ನಿರ್ಧಾರ ಇದೇ ನಿಟ್ಟಿನಲ್ಲಿ ಸಾಗುತ್ತಾ? ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಅನೌನ್ಸ್ ಮಾಡುವಂತ ಕೆಲಸ ಆಗುತ್ತಾ, ಅಥವಾ ಈಗ ನಡೀತಾ ಇರುವಂತಹ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನಷ್ಟು ಚುರುಕಾಗತ್ತಾ? ಇನ್ನಷ್ಟು ಟಾರ್ಗೆಟ್ಗಳನ್ನ ಮಾಡಿಕೊಂಡು ಈಗ ಎಲ್ಲೆಲ್ಲಿ ಮತ್ತೆ ಅಡಗಿ ಕುಳಿತಿದ್ದಾರೆ, ಡೀಪ್ ಫಾರೆಸ್ಟ್ ಅಲ್ಲಿ ಅಡಗಿ ಕುಳಿತಿದ್ದಾರೆ, ಪಶ್ಚಿಮ ಕಾಶ್ಮೀರದಲ್ಲಿ ಅನ್ನುವಂತಹ ಮಾಹಿತಿ ಇದೆ. ಆ ಕಡೆ ಎಲ್ಲ ದಟ್ಟ ಅರಣ್ಯ. ಈ 4 ಜನ, ಈ ಪಹಲ್ಗಾಮ್ ದಾಳಿಗೆ ರುವಾರಿಗಳಾಗಿರುವಂತಹ 4 ಜನ ಇನ್ನೂ ಸಿಕ್ಕಿಲ್ಲ. ಅವರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತಾ? ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇದು ಸರಿಯಾದ ಸಮಯ. ಸೊ ಈ ನಿಟ್ಟಿನಲ್ಲಿ ಭಾರತ ಯೋಚನೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇದರ ಜೊತೆಗೆ ಇನ್ ಕೇಸ್ ಅನ್ಕೊಂಡಂತೆ ಆದ್ರೆ ಪಾಕಿಸ್ತಾನ್ 3 ಭಾಗ ಆಗುತ್ತೆ. ಒಂದು ಬಲೂಚಿಸ್ತಾನ್, ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ನಾವು ತಗೋತೀವಿ, ಸ್ವಲ್ಪ ಭಾಗ ಪಾಕಿಸ್ತಾನಕ್ಕೆ ಉಳಿಯುತ್ತೆ. ಅಲ್ಲಿಗೆ ಚಿತ್ರಾನ್ನ ಪಾಕಿಸ್ತಾನ್. ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಸುಮ್ಮನೆ ಭಾರತವನ್ನ ಹೆದರಿಸುವಂತಹ ಕೆಲಸ ಅದು ನಿಮ್ಮ ಕನಸಲ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿಯವರ ಸಭೆಯನ್ನ ಕರೆದಿದ್ರು, ಶಹಬಾಜ್ ಶರೀಫ್. ಅವ್ರ ಜೊತೆಗೆ ಏನ್ ಮಾತಾಡ್ತಾರೆ? ನ್ಯೂಕ್ಲಿಯರ್ನ ನಿರ್ಧಾರವನ್ನ ತಗೊಳ್ಳುವಂಥದ್ದು. ಆದ್ರೆ ನಿಮ್ ಸಾಧ್ಯನಾ?
ನೀವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗುದಿಲ್ಲ. ಇನ್ ಕೇಸ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಹೋದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪಾಕಿಸ್ತಾನ್ ಭೂಪಟದಿಂದಲೇ ಅಳಿಸಿ ಹಾಕುವಂತ ಕೆಲಸ ಆಗುತ್ತೆ. ಸೊ ಈ ಎಲ್ಲ ಪರಿಣಾಮಗಳ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಪಾಕಿಸ್ತಾನ ಎಲ್ಲವನ್ನ ನಿರ್ಧಾರ ಮಾಡಬೇಕಾಗತ್ತೆ. ಬಿಡಿ, ಅವರೇನಾದ್ರು ನಿರ್ಧಾರ ಮಾಡ್ಕೊಳ್ಳಿ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ಪ್ರಧಾನಿ ಮೋದಿ ಅವರು ಇವತ್ತು ಏನ್ ನಿರ್ಧಾರ ಮಾಡ್ತಾರೆ, ಈ ಸಭೆಯ ಔಟ್ಕಮ್ ಏನಿರುತ್ತೆ, ಈ ಅಧಿಕಾರಿಗಳಿಗೆ ಏನು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಅದು ಯಾವ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ. ಯಾಕಂದ್ರೆ ವೀಕ್ಷಕರೇ, ನಿಮಗೆ ನೆನಪಿರಲಿ, ಪ್ರಧಾನಿ ಮೋದಿ ಅವರು ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡಿದ ಮೇಲೆ, ಅಧಿಕಾರಿಗಳ ಜೊತೆಗೆ ಸಭೆಗಳ ಮೇಲೆ ಸಭೆಯನ್ನ ಮಾಡಿದಾಗ ರಾತ್ರಿ 1:30 1 ಗಂಟೆ 45 ನಿಮಿಷದ ಅವಧಿಯಲ್ಲಿ ಭಾರತೀಯ ಸೇನೆಯ ಬಗ್ಗೆ ಇದ್ದಂತಹ ಗೌರವ ಇಮ್ಮಡಿಯಾಯಿತು. ಕಾರಣ 15 ದಿನ ನೆಮ್ಮದಿ ಇರಲಿಲ್ಲ ನಮಗೆ. ರಿಟಾಲಿಯೇಟ್ ಆಗಲೇಬೇಕು ಅಂತ ಹೇಳಿ ಪ್ರತಿ ಕ್ಷಣ ಬಯಸ್ತಂತವ್ರು. ಅದಕ್ಕೆ ಉತ್ತರ ಕೊಟ್ಟಿದ್ದು ನಮ್ಮ ಭಾರತೀಯ ಸೇನೆ ಆಫ್ಟರ್ 15 ಡೇಸ್. ಸೊ ಈಗ ಭಾರತ ಮತ್ತೆ ಅಂಥದ್ದೇ ಒಂದು ಮಿಂಚಿನ ಕಾರ್ಯಾಚರಣೆಗೆ ಸಾಕ್ಷಿಯಾಗುತ್ತೆ. ಕಾರಣ ಪ್ರಧಾನಿ ಮೋದಿ ಅವರ